ಗೌರವ ಡಾಕ್ಟರೇಟ್ ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಇಸ್ಮಾಯಿಲ್ ಶಾಫಿ ನೇತೃತ್ವದ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮ ತೊಕ್ಕೊಟ್ಟಿನ ಗ್ರೀನ್ ಸಿಟಿ ಕಟ್ಟಡದಲ್ಲಿರುವ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕಚೇರಿಯಲ್ಲಿ ನೆರವೇರಿತು. ಈ ವೇಳೆ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಹಿಳಾ ವಿಭಾಗದ ವತಿಯಿಂದ ಸಂಸ್ಥಾಪಕ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಬಳಿಕ 10 ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಅತಿಥಿಗಳು ಪುಸ್ತಕವನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಪೊಸಕುರಲ್ ವಾಹಿನಿಯ ಸಂಸ್ಥಾಪಕ ವಿದ್ಯಾಧರ್ ಶೆಟ್ಟಿ, ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಸುಂದರ್ ಮಲ್ಲಾರ್, ಆಲ್ ಇಂಡಿಯಾ ಕ್ರಿಶ್ಚಿಯನ್ ಯೂನಿಯನ್ ಆಲ್ವಿನ್ ಡಿಸೋಜಾ, ಮಂಗಳೂರು ಮೆಸ್ಕಾಂ ಅಸಿಸ್ಟೆಂಟ್ ಇಂಜಿನಿಯರ್ ನಿತೇಶ್ ಹೊಸಗದ್ದೆ, ಸೋಮೇಶ್ವರ ಪಂಚಾಯತ್ ವಿರೋಧ ಪಕ್ಷ ನಾಯಕ ಪುರುಷೋತ್ತಮ, ಅಕೌಂಟೆಂಟ್ ಪ್ರಸಾದ್, ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಟ್ರಸ್ಟಿ ಆಶಿಫ್ ಬಬ್ಬುಕಟ್ಟೆ, ಮಹಿಳಾ ಜಿಲ್ಲಾ ಅಧ್ಯಕ್ಷ ರಾಬಿಯಾ, ಉಪಾಧ್ಯಕ್ಷ ಸಿಯಾನಾ ಬಾನು, ಕಾರ್ಯದರ್ಶಿ ತಸ್ಮಿಯಾ, ಸಂಘಟನಾ ಕಾರ್ಯದರ್ಶಿ ಜುಬೈದಾ ಮತ್ತಿತರರು ಉಪಸ್ಥಿತರಿದ್ದರು. ಇವರು ಹೇಳಿದ್ರು ಚಿಕ್ಕ ಕಾರ್ಯಕ್ರಮ ಯಾವಾಗಲೂ ಚೊಕ್ಕ ಕಾರ್ಯಕ್ರಮ, ಚಂದ ಕಾರ್ಯಕ್ರಮ. ಇದೊಂದು ಸಣ್ಣ ಕಾರ್ಯಕ್ರಮ ಅಲ್ಲ. 100 ಮಕ್ಕಳಿಗೆ ಪುಸ್ತಕ ಕೊಡುವುದು ಸಣ್ಣ ವಿಷಯವಲ್ಲ. ದಾನ ಧರ್ಮವು ಎಲ್ಲ ವಿಪತ್ತುಗಳಿಂದ ರಕ್ಷಿಸುತ್ತದೆ ಹೇಳ್ತೇವೆ. ಮತ್ತು ದಾನದಲ್ಲಿ ದೊಡ್ಡ ದಾನ ವಿದ್ಯಾದಾನ. ಯಾಕೆ ಎಂದು ಹೇಳಿದರೆ, ಮೀನು ಹಿಡಿದಕ್ಕಿಂತ ಮೀನು ಹಿಡಿಸಲು ಕಲಿಸಿದ್ರೆ ಒಳ್ಳೆಯದು. ಸಮಾಜ ಸೇವೆ ಎಂಬುದು ಅದು ಹುಟ್ಟಲ್ಲಿ ಬರಬೇಕು. ಅದು ನಾವು ಹಣ ಕೊಟ್ಟು ಪಡೆಯುವಂಥ ಸಮಾಜ ಸೇವೆ ಅಲ್ಲ. ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅವರಿಗೆ ನೆರವಾಗುವುದೇ ಅದು ಸಮಾಜ ಸೇವೆ. ಅಂದರೆ ತನ್ನ ಮನೆಯವರು ನಾವು ಮನೆಯಲ್ಲಿ ಊಟ ಮಾಡುವಾಗ ನೆರೆಕರೆಯವರು ಊಟ ಮಾಡದಿದ್ದೆ ಕೂತಾಗ ಅದನ್ನು ನೋಡಿ ನಾವು ಅವರಿಗೆ ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡುವುದು ಅದು ನಮ್ಮ ಕರ್ತವ್ಯವಾಗಿರುತ್ತದೆ. ಆದ್ದರಿಂದ ಇಂದಿನ ಈ ಕಲಿಯುಗದಲ್ಲಿ ಜನರು ಎಲ್ಲ ಪೇಷನ್ ಯುಗಕ್ಕೆ ಹೋಗಿದ್ದಾರೆ. ಬಡವರು ಶ್ರೀಮಂತರೆಂಬ ಒಂದು ಯಾವುದೇ ಇದು ಕಾಣ್ತಾ ಇಲ್ಲ. ಇದ್ದವನು ಇಲ್ಲದಿದ್ದರೂ ಇದ್ದವನ ತರ ಅವ ಹೊಂದಿಕೊಂಡು ಹೋಗ್ತಾನೆ. ಕೊಟ್ಟಿದ್ದಾರೆ. ಅದೆಷ್ಟು ಆಸ್ಪತ್ರೆಯ ಬಿಲ್ಲಿಗೆ, ಪುಸ್ತಕಗಳಿಗೆ, ಶಿಕ್ಷಣಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಆದರೆ ಅವರು ಒಂದು ವಿಷಯ, ಯಾರಿಗಾದರೂ ಸಹಾಯ ಮಾಡ್ತಾನೆ ಅಂತ ಹೇಳುವಾಗ ಅವರ ಕೈಯಲ್ಲಿ ಏನೂ ಇರುವುದಿಲ್ಲ. ಆದರೆ ಭರವಸೆ ಕೊಡ್ತಾರೆ. ಆ ಕೊಟ್ಟ ಭರವಸೆಯನ್ನು ಈಡೇರಿಸಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಹಲವು ಮಂದಿಯನ್ನು ಸಂಪರ್ಕಿಸ್ತಾರೆ. ಅದಕ್ಕೆ ಬೇಕಿದ್ದಂತಹ ಹಣಕಾಸುಗಳ ಸಂಯೋಜನೆಯನ್ನು ಮಾಡ್ತಾರೆ.